ಹಲೋ ಫ್ರೆಂಡ್ಸ್, ನಾನು ಈಗ ಮಾಡ್ತಿದ್ದೀನಿ ಉಪ್ಪಿನಕಾಯಿ. ಯಾವುದಂತ ಗೊತ್ತಾ? ಮಾವಿನಕಾಯಿಯಿಂದ ಮಾಡಿರುವಂಥ ಉಪ್ಪಿನಕಾಯಿ. ನಾನೇ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕೋಣ ಅಂತ 2 ಮಾವಿನಕಾಯಿ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಟೆ. ನಂತರ ಸಾಸಿವೆನ ತಗೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಒಂದೆರಡು ಜೀರಿಗೆ ಬಿದ್ದುಬಿಟ್ಟು ಏನು ಮಾಡೋಕ್ಕಾಗಲ್ಲ, ನಡೆಯುತ್ತೆ ಅಂತ ಅದನ್ನು ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡೆ. ಅದು ನೋಡಿ ಈ ಥರ ಆಯಿತು. ಸಣ್ಣಕ್ಕೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಆಯಿತು ಅದು ಪುಡಿ. ಈ ಥರ ಕನ್ಸಿಸ್ಟೆಂಟಿಯಲ್ಲಿ ಓಕೆ ಅಂತಲೇ ಅನ್ನಿಸ್ತು. ನಂತರ ಅದನ್ನು ಸಹ ಸೈಡಲ್ಲಿ ಎತ್ತಿಟ್ಕೊಂಡೆ. ನಂತರ ಈ ಕಡೆ ಏನು ಮಾಡಿದೆ, ಒಂದು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆನ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದೆ. ಎಣ್ಣೆ ಹಾಕಿ ನಾನು ಎತ್ತಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹೆಸರುಗಳು ಮತ್ತು ಕರಿಬೇವನ್ನು ಆ ಎಣ್ಣೆಯಲ್ಲೇ ಹಾಕಿ ಕೈಯಾಡಿಸಿದೆ. ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಅದನ್ನು ಸಹ ಗ್ಯಾಸ್ ಆಫ್ ಮಾಡಿ ಅದು ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಕೊಂಡೆ. ನಂತರ ಈ ಕಡೆ ಏನು ಮಾಡಿದೆ, ಈ ಕಡೆ ನಾವೇನು ಆವಾಗಲೇ ಮಾವಿನಕಾಯಿ ಹೆಸಳನ್ನು ಏನು ಹೆಚ್ಚಿಟ್ಕೊಂಡಿದ್ದೆವೋ ಅದಕ್ಕೆ ಸಾಮಾನು ಹಾಕ್ಕೊಳಕ್ಕಂತ ರೆಡಿ ಮಾಡಿದೆ. ಅದಕ್ಕೆ ಫಸ್ಟು ಉಪ್ಪು ಹಾಕ್ಕೊಂಡೆ, ಖಾರ ಪುಡಿ ಹಾಕ್ಕೊಂಡೆ. ಖಾರ ಪುಡಿನ ಅದಕ್ಕೆ ಮಿಶ್ರಣ ಮಾಡಿದ್ವಿ. ನಂತರ ಸ್ವಲ್ಪ ಅಂತಲೇ ಅನ್ಬಾರ್ದು, ಉಪ್ಪಿನಕಾಯಿಗೆ ಉಪ್ಪು ಭಾಳನೇ ಇರಬೇಕು. ಯಾಕಂದರೆ ಹುಳಿ ಮಾವಿನಕಾಯಿ ಇರೋದ್ರಿಂದ ಸ್ವಲ್ಪ ಉಪ್ಪನ್ನು ನಾನು ಜಾಸ್ತಿನೂ ಹಾಕ್ಕೊಂಡೆ. ನಂತರ ಅರಿಶಿನ ಪುಡಿನ ಸಹ ಹಾಕ್ಕೊಂಡೆ. ನಂತರ ನಾವು ಏನು ಸಾಸಿವೆನ ರುಬ್ಬಿಟ್ಟಿದ್ನಲ್ಲ, ಸೊ ಆ ಪುಡಿನೂ ಸಹ ನಾವು ಮಾವಿನಕಾಯಿ ಹೆಸಳಿಗೆ ಮಿಶ್ರಣ ಸಹ ಮಾಡಿದ್ವಿ. ನಂತರ ಆವಾಗಲೇ ಏನು ನಾವು ಒಗ್ಗರಣೆ ಮಾಡ್ಕೊಂಡಿದ್ವು, ಬೆಳ್ಳುಳ್ಳಿ ಮತ್ತು ಕರಿಬೇವು ಎಣ್ಣೆ ಹಾಕಿ ಅದನ್ನು ಸಹ ನಾವು ಇದಕ್ಕೆ ಸೇರಿಸಿದ ನಂತರ ಒಂದು ಚಮಚದಿಂದ ಅದನ್ನು ನೀಟಾಗಿ ಮಿಶ್ರಣ ಮಾಡಿದ್ವಿ. ಕೈಯಾಡಿಸ್ಬೇಕು. ಅದನ್ನು ನೀಟಾಗಿ ಕೈಯಾಡಿಸಿದಾಗ ಅಂದರೆ ಅಲ್ಲಿ ಇರುವಂಥ ಪುಡಿಗಳು ಎಲ್ಲವೂ ಮಾವಿನಕಾಯಿ ಹೆಸಳಿಗೆ ಪ್ರತಿಯೊಂದು ಪುಡಿನೂ ಹತ್ಕೋಬೇಕು. ಆ ರೀತಿ ಒಂದು 2 ನಿಮಿಷ ಕೈಯಾಡಿಸಿದ ನಂತರ ಒಂದೇ ಒಂದು ರುಚಿ ನೋಡಿದೆ. ಸೊ ಸೂಪರ್ ಅಂತಲೇ ಹೇಳ್ಬೋದು. ಈಗ ಮಾವಿನಕಾಯಿ ಸೀಸನ್ ಇರೋದಕ್ಕೋಸ್ಕರ ಈಗಿನ ಸೀಸನ್ನಲ್ಲಿ ಮಾವಿನಕಾಯಿ ಅವಾಗವಾಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನೋದ್ರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ಕೈಯಾಡಿಸಿದ ನಂತರ ಪೂರ್ತಿ ಅದು ಎಲ್ಲ ಪುಡಿನೂ ಸಹ ಹೆಸರುಗಳಿಗೆ ನೀಟಾಗಿ ಹೊಂದ್ಕೋಬೇಕು. ನೋಡ್ಬೋದು ನೀವು, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದೆ. ಸೊ ಒಂದೇ ಒಂದು ಹೆಸರನ್ನ ನಾನು ಟೇಸ್ಟ್ ಮಾಡಿ ನೋಡಿದೆ. ಸೊ ಸೂಪರ್ ಅಂತಲೇ ಹೇಳಬೇಕು, ತಿಂದವರೆಲ್ಲ ಅಂತಲೇ ಹೇಳಬೇಕು. ತುಂಬ ಸೂಪರಾಗಿತ್ತು. ನೋಡಿದ್ರಲ್ಲ ವಿಡಿಯೋನ. ಥ್ಯಾಂಕ್ ಯು. ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.